ಹಾಯ್ ಫ್ರೆಂಡ್ಸ್, ಐ ಎಮ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ಮೊದಲ ಬಾರಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಿ, ಗೊತ್ತಲ್ಲ ಏನು ಮಾಡಬೇಕಂತ? ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವು ಕಳಿಸಿದ ಪ್ರತಿಯೊಂದು ವಿಡಿಯೋಸ್ ನಿಮಗೆ ಉಚಿತವಾಗಿ ಬಂದು ತಲುಪಲು. ಸೊ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಿಮ್ಮ ಮೇಲೆ ಸ್ನೇಹಿತರಿಗೂ ಶೇರ್ ಮಾಡಿ. ಇಷ್ಟ ಆದರೆ ಮಾತ್ರ ಲೈಕ್. ಹಾಯ್ ಫ್ರೆಂಡ್ಸ್, ಐ ಎಮ್ ಎಸ್ ಕೆ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ನೋಡ್ತಾ ಇದ್ದಾರೆ. ಸೊ ಮರದಲ್ಲಿ ಸಬ್ಸ್ಕ್ರೈಬ್ ಆಗಿ ನಂತರ ಬರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಕಳಿಸುವ ಪ್ರತಿಯೊಂದು ವಿಡಿಯೋಸ್ ನಿಮಗೆ ಉಚಿತವಾಗಿ ನೋಟಿಫಿಕೇಶನ್ ಬರುತ್ತದೆ ಫ್ರೆಂಡ್ಸ್. ಸೊ ಇವತ್ತಿನ ದಿನದಲ್ಲಿ ಒಂದು ನಿಮಗೆ ಸ್ಟೋರಿ ಹೇಳ್ತಾ ಇದ್ದೀನಿ. ಒಂದು ಚಿಕ್ಕ ಸ್ಟೋರಿ, ಜಸ್ಟ್ ಒಂದು 7 or 6 minutes ಟೈಮ್ ಕೊಡಿ, ಅಷ್ಟರೊಳಗೆ ಮುಗಿಸ್ಬಿಡ್ತೀನಿ. ಐ ವಿಲ್ ಟ್ರೈ ಮಾಡ್ತೀನಿ ಮುಗಿಸೋದಕ್ಕೆ. ಸೊ ಏನಪ್ಪ ಅಂದ್ರೆ, ಅವಕಾಶ ನಿಮ್ಗೆ ಏನಾದ್ರು ಬಂದರೆ ಆ ಅವಕಾಶ ಬಂದಾಗ ಉಪಯೋಗ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ತಡೆ ಮಾಡಬಾರ್ದು. ನಾಳೆ ಬೇಡ ಅಂದ್ಬಿಡು, ನಾಳೆ ಬೇಡ ಅಂದ್ಬಿಡು ಅಂತ ಸೊ ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ. ಅದ್ರ ಬಗ್ಗೆ ಒಂದು ಸ್ಟೋರಿ ನಿಮ್ಗೆ ಹೇಳ್ತಿದ್ದೀನಿ. ಒಂದೂರು ರಾಜ ನಡೆಸಂತ ಒಂದು ರಾಜಭಾರ ಇರುತ್ತೆ. ಒಂದು ದೊಡ್ಡ ಒಂದು ಊರು, ಅಲ್ಲಿ ರಾಜ ಇರ್ತಾನೆ. ರಾಜನೇ ಒಡೆಯ, ರಾಜನೇ ಎಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನಂದ್ರೆ, ಒಂದು ಸ್ವಲ್ಪ ದಿನ ನಂತರ ಆ ರಾಜನಿಗೆ ಹೆಲ್ತ್ ಪ್ರಾಬ್ಲಮ್ ಅಂದ್ಬಿಟ್ಟು ಎಕ್ಸ್ಪೈರ್ಡ್ ಆಗ್ತಾನೆ. ಸೊ ಎಕ್ಸ್ಪೈರ್ಡ್ ಆಗೋ ಮೂಮೆಂಟಲ್ಲಿ ಅವರು ಒಂದು ರಾಜ ಮನೆ ತಂದರೆ ಏನೋ ಒಂದು ಬುಕ್ಕಲ್ಲಿ ಬರೆದಿರ್ತಾರಂತೆ. ಈಗ ಶಾಸನಗಳು ಅಂತ ಹೇಳ್ತಿಲ್ಲ, ಆ ಥರ ರಾಜಪುಟದಲ್ಲಿ ಅದನ್ನು ಬರೆದಿರ್ತಾರಂತೆ. ಏನಪ್ಪ ಅಂದ್ರೆ, ನೆಕ್ಸ್ಟ್ ರಾಜ ಆಗೋನು 2 ವರ್ಷ ರಾಜಭಾರ ಮಾಡಬೇಕು. 2 ವರ್ಷ ನಂತರ ಸೊ ನಮ್ಮ ಊರ ಪಕ್ಕದಲ್ಲಿರೋ ಕಾಡಿಗೆ ಹೋಗ್ಬಿಟ್ಟು ಸೊ ತನ್ನ ಪ್ರಾಣನ ತಾನೇ ತ್ಯಾಗ ಮಾಡ್ಕೊಳ್ಬೇಕು ಅಲ್ಲಿ ಪಕ್ಷಿ ಪ್ರಾಣಿಗಳಿಗೆ ಅಂತ ಹೇಳ್ದಂತೆ. ಸೊ ಅಂತ ಸಂದರ್ಭದಲ್ಲಿ ಯಾರು ಕೂಡ ಮುಂದೆ ಬರ್ತಾರೆ ರಾಜ ಆಗೋದಕ್ಕೆ. 2 ವರ್ಷದ ಮೇಲೆ ಪ್ರಾಣ ಹೋಗುತ್ತೆ. ಯಾರಾದ್ರೂ ಬರ್ತಾರ? ಯಾರು ಬರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಸುಮಾರು ತಿಂಗಳೊಳಗಡೆ ಸೊ ಅಲ್ಲಿನ ಇರೋಂಥ ಮಂತ್ರಿಗಳನ್ನೇ ರಾಜಭಾರ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ರಾಜರು ಬರ್ತಿಲ್ಲಲ್ಲ ಅಂತ ಹೇಳ್ಬಿಟ್ಟು. ಸೊ ಒಬ್ಬ ಭಿಕ್ಷುಕ ಬರ್ತಾನಂತೆ. ಸೊ ಭಿಕ್ಷುಕ ಬಂದ್ಬಿಟ್ಟು, ನಾನು ರಾಜ ಆಗ್ತೀನಿ ಇಲ್ಲಿ. ಅಲ್ಲಿ ಮಂತ್ರಿ ಮಂಡಲ ಎಲ್ಲ ಕೂರಿಸಿ ಹೇಳಿರಂತೆ, 2 ವರ್ಷ ಆದ್ಮೇಲೆ ನೋಡಪ್ಪ, ನಿಂದು ರಾಜಭಾರ ಮುಗಿಯುತ್ತೆ. ಮುಗಿದ ನಂತರ ನೀನು ಕಾಡಿಗೆ ಹೋಗ್ಬಿಟ್ಟು ಅಲ್ಲಿ ಪ್ರಾಣಿ ಪಕ್ಷಿಗಳು ಇರ್ತವೆ, ಅವಕ್ಕೆ ನಿನ್ನ ದೇಹ ಹೋಗ್ಬೇಕಾಗತ್ತೆ. ಇದಕ್ಕೆ ರೆಡಿನಂತ. ಪರವಾಗಿಲ್ಲ, 2 ವರ್ಷ ಆದ್ಮೇಲೆ ಅಲ್ವಾ? ಹೋಗ್ತೀನಿ. 2 ವರ್ಷವರೆಗೂ ಖುಷಿ ಇರ್ತೀನಲ್ವಾ, ನಾನು ರಾಜ ಆಗಿರ್ತಾನೆ ಅಲ್ವಾ? ಸರಿ ಆಯಿತು. ಸೊ ಏನು ಮಾಡ್ತಾರೆ, ನೆಕ್ಸ್ಟ್ ಒಂದಿನ ಪಟ್ಟ ಕಟ್ಟಬೇಕು. ರಾಜನ ಪಟ್ಟ ಕಟ್ಟೋದಕ್ಕೆ ಟೈಮ್ ತಗೊಳ್ತಾರೆ. ಸೊ ಟೈಮ್ ತಗೊಂಡ್ಬಿಟ್ಟು ರಾಜನ ಪಟ್ಟ ಕಟ್ಟು ರಾಜಭಾರ ನಡೆಸಿದ್ದಾನೆ. ಸೊ ಆ ಭಿಕ್ಷುಕ ಏನಪ್ಪ ಅಂದರೆ, ಶಾಶ್ವತವಾಗಿ ಹಿಂದೆಗಡೆ ಇರೋಂಥ ರಾಜರು ಯಾರು ಆ ಥರ ರಾಜಭಾರ ಮಾಡುತ್ತೆ. ಜನಗಳು ಒಂದು ಒಳ್ಳೆ ಸೇವೆ ಮಾಡೋದು, ಅವ್ರಿಗೆ ಏನಿಲ್ವೋ ಏನೈತೆ ಸೊ ವಿಚಾರಿಸೋದು, ಜನಗಳ ಬಗ್ಗೆ ಭಾಳ ಕೇರ್ ಮಾಡೋದು, ಅಲ್ಲಿ ವರ್ಕ್ ಮಾಡೋ ಸಿಬ್ಬಂದಿ ವರ್ಗದ ಬಗ್ಗೆ ಭಾಳ ಉನ್ನತವಾದ ಅಭಿಪ್ರಾಯ ಇಟ್ಕೊಳ್ಳೋದು, ಇವೆಲ್ಲ ಇಟ್ಕೊಂಡು ರಾಜಭಾರ ನಡೆಸ್ತಾ ಇದ್ದಾನೆ. ಸೊ ಮಂತ್ರಿ ಮಂಡಲ 1 ವರ್ಷ ಆದ್ಮೇಲೆ ಹೇಳ್ದಂತೆ, ರಾಜರೇ ನಿಮ್ಗೆ 1 ವರ್ಷ ಕಂಪ್ಲೀಟ್ ಆಯಿತು, ಇನ್ನು 1 ವರ್ಷ ಇರೋದು ಅಂತ ಹೇಳಿದಂತೆ. ಅವಾಗ ಖುಷಿ ನಗುನಗತ ಹೇಳಿದಂತೆ. ಯಾರು ಭಿಕ್ಷುಕ ರಾಜ ರಾಜ ಹೇಳಿದಂತೆ, ಇನ್ನೂ 1 ವರ್ಷ ಇದೆಯಲ್ಲ, ಓಕೆ ಪರವಾಗಿಲ್ಲ, ನಾನು ರೆಡಿ. ಸೊ ನೆಕ್ಸ್ಟ್ ಇನ್ನೊಂದು 1.5 ವರ್ಷ ಆಯ್ತು, 6 ತಿಂಗಳಿದ್ರೆ ಅವಾಗ ಹೇಳ್ತಾರಂತೆ, ರಾಜರೇ 6 ತಿಂಗಳೇ ಟೈಮ್ ಇರೋದು. ಹಾಂ ಸರಿ, ಓಕೆ, ಅವರು ಖುಷಿ. ಸೊ ಇನ್ನು 2 ತಿಂಗಳು ಬರುತ್ತೆ. ಸೊ ಅಲ್ಲಿ ಮಂತ್ರಿ ಮಂಡಲಕ್ಕೆ ಆತ ಮಾಡಿರೋ ಸೇವೆಗೆ ಇವರೇ ನಮಗೆ ಶಾಶ್ವತವಾದ ರಾಜ ಆದರೆ ಚೆನ್ನಾಗಿರುತ್ತೆ ಅಂತ ಮಂತ್ರಿ ಮಂಡಲದವರು, ಸೈನಿಕರು, ಅವರು ಖಜಾಂಚಿ ಅವರೆಲ್ಲ ಮಾತಾಡ್ತಾರಂತೆ. ಬಟ್ ಆದ್ರೂ ಅಲ್ಲಿ ಹಳೆ ರಾಜ ಬರೆದಿಟ್ಟಿರ್ತಾನೆ ಶಾಸನದಲ್ಲಿ, 2 ವರ್ಷ ಆದಮೇಲೆ ಕಂಪಲ್ಸರಿ ಕಾಡಿಗೆ ಹೋಗ್ಲೇಬೇಕಂತ. ಸರಿ ಆಯ್ತು, ಇನ್ನೊಂದು ತಿಂಗಳಿರುತ್ತೆ. ಅವಾಗ ಹೇಳ್ದಂತೆ, ಸರಿ ಆಯಿತು, ಆ ತಿಂಗಳು ನೆಕ್ಸ್ಟ್ 15 ದಿನ, ನೆಕ್ಸ್ಟು 1 ವಾರ. ಅವಾಗ ರಾಜ ಭಾಳ ಖುಷಿ ಅಂತೆ. ಸೊ ನೆಕ್ಸ್ಟು ಇನ್ನೇನು 1 ದಿನ 2 ದಿನ ಇರುತ್ತೆ. ನೆಕ್ಸ್ಟು, ರಾಜರೇ ನಾಳೆ ನಿಮ್ಮದು ದೇಹ ಮುಗೀತು, ನಾಳೆ ನೀವು ಏನು ಊರ ಪಕ್ಕದಲ್ಲಿ ಸಮುದ್ರ ಇದೆ, ಆ ಸಮುದ್ರದ ಆ ಕಡೆ ಇರೋಂಥ ಕಾಡಿಗೆ ನೀವು ಹೋಗ್ಬೇಕಾದ್ರೆ ನಾವು ಬಿಟ್ಟು ಬರ್ತೀವಿ ನಿಮ್ಮನ್ನು. ಓಕೆ, ಹಿಂಗೆ ಬಿಟ್ಟು ಬರೋಕೆ ಅದೆಲ್ಲ ಇದೆ ಶಾಸನದಲ್ಲಿ, ಆ ಥರ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮಂದಿ ನೋಡೋದು. ಸರಿ ಆಯಿತು, ಪರವಾಗಿಲ್ಲ. ಸೊ ಮಲ್ಕೊಂಡು ಎದ್ದೇಳ್ತಾನಂತೆ. ಸೊ ಎದ್ದ ನಂತರ ಸರಿ ಬಿಟ್ಟು ಬನ್ನಿ ಅಂತ ರಾಜನೇ ಮುಂದಾದನಂತೆ. ಜನಗಳಿಗೆ ಆಶ್ಚರ್ಯ ಬಿಡೋದು, ಏನು 2 ವರ್ಷ ನಂತರ ಆಲೆ ಕಳ್ಸೋಕ್ಕೆ ಇವರೇ ಕೇಳ್ತಾರೆ, ನಾವು ಕಳ್ಸೋ ನಮ್ಗೆ ಇಷ್ಟ ಇಲ್ಲ ಇವ್ರನ್ನ, ಇಂಥ ಒಳ್ಳೆಯವ್ರನ್ನ ಕಳ್ಸೋಕ್ಕೆ. ಬಟ್ ಆ ಒಂದು ಪದ್ಧತಿ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಕಳಿಸ್ತಾ ಇದ್ದೀವಿ. ಸ್ನೇಹಿತರೆ, ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಏನಪ್ಪ ಅಂದರೆ, ಅವಾಗ ಸರಿ ದೋಣಿ ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ಹಡಗಲ್ಲಿ ಕೂರಿಸ್ಬಿಟ್ಟು ಸೊ ಆ ಸಮುದ್ರ ದಾಟಿದ ಮೇಲೆ ಕಾಡು ಬರ್ತಲ್ಲ, ಆ ಊರ ಪಕ್ಕದಲ್ಲಿ ಸಮುದ್ರ ಇದೆ, ಸಮುದ್ರ ದಾಟಿದ ಮೇಲೆ ಬರೋಂಥ ಕಾಡಿ ಬಿಡಬೇಕು. ಏನೋ ಹಡಗದಲ್ಲಿ ಕುಂತಾಗ ಕೇಳ್ದವ್ರಂತೆ,
ಏನು ಸ್ವಾಮಿ ನಿಮಗೆ ಭಯ ಆಗ್ತಿಲ್ವ? ಏನಕ್ಕೆ ಭಯ? ಊರಿಂದ ಆ ಕಡೆ ಕಾಡಿದೆಯಾ, ಕಾಡೇ ಬಿಡ್ತೀವಿ. ಎಲ್ಲಿದೆ ಕಾಡು? ಇಲ್ಲಿ ಸಮುದ್ರ ಕಡೆ ಹೋಗ್ಬಿಟ್ರಂತೆ ಹೆಂಗ್ ಕಾಡಿಲ್ಲ, ಏನೂ ಇಲ್ಲ ಅಲ್ಲಿ. ಅಲ್ಲಿ ದೊಡ್ಡ ಪಟ್ಟಣ ಇದೆ, ಅಲ್ಲಿ ದೊಡ್ಡ ಅರಮನೆ ಇದೆ. ಓಕೆ, ಅಲ್ಲಿ ಒಬ್ಬ ರಾಜನಾಗಿ, ಸೊ ಇಲ್ಲಿಂದ ನೀವು ಆ ಕಡೆ ನಾನು ಕಳ್ಸ್ಕೊಡ್ತಾ ಇದ್ರೆ ಅಷ್ಟೇ, ಅಲ್ಲಿ ಮಂತ್ರಿ ಮಂಡಲ ಬೆರಗಾಗ್ಬಿಡ್ತದಂತೆ. ಸೊ ಮಂತ್ರಿ ಮಂಡಲ ಹೆಂಗ್ ಬೆರಗಾಗತ್ತಪ್ಪ ಅಂದ್ರೆ ಏನು, ಆ ಕಡೆ ಪಟ್ಟಣ ಇದೆಯಾ, ಅಲ್ಲಿ ರಾಜಮನೆತನ ಇದೆಯಾ, ಅಲ್ಲಿ ಮಂತ್ರಿ ಮಂಡಲ ಸೈನಿಕರು. ಸೊ ನಾನು ಹೋದ್ರೆ ನಾನು ಕೂರಿಸ್ಬಿಟ್ಟು ಅಲ್ಲಿ ರಾಜನ ಶಾಶ್ವತವಾಗಿ ರಾಜನ ಮಾಡ್ತಾರೆ. ಅಲ್ಲಿ ಕಾಡಿತ್ತಲ್ವಾ ಅವಾಗ ಹೇಳಿದಂತೆ ಭಿಕ್ಷಿಕ ರಾಜ, ಅಲ್ಲಿ ಕಾಡಿದ್ದು ಸತ್ಯ. ಆ ಒಂದು ಆ ಕಡೆ ಸೊ ಪ್ರಾಣಿ ಪಕ್ಷಿದ ಅವಾಗೆಲ್ಲ ಬೇರೆ ಕಡೆ ತಾಬಂದ್ ಮಾಡಿದೆ, ಬೇರೆ ಕಡೆ ದೊಡ್ಡ ದೊಡ್ಡ ಕಾಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಪ್ರಾಣಿ ಎಲ್ಲ ಆ ಕಡೆ ಕಳಿಸ್ತೀವಿ. ಅಲ್ಲೆಲ್ಲ ನೀಟ್ ಮಾಡ್ಬಿಟ್ಟು ಅಲ್ಲಿ ದೊಡ್ಡ ಪಟ್ಟಣ ಕಟ್ಟಿದೆ. ಸೊ ಅಲ್ಲೊಂದು ಅರಮನೆ ಕಟ್ಟಿದ್ದೀನಿ. ಸೊ ಆ ರಾಜಭಾರ ಮಾಡೋಕೆ ಒಬ್ಬ ರಾಜ ಬೇಕು. ಆ ರಾಜ ನಾನೇ ಇದ್ದೀನಿ, ನಾನೇ ಮೇಂಟೈನ್ ಮಾಡ್ಕೊಂಡು ಹೋಗೋದು. ನೆಕ್ಸ್ಟು ಆ ರಾಜ ಮನೆತನ ಅಂತ ಹೇಳ್ಬಿಡ್ತೇನೆ. ಅಲ್ಲಿ ಮಂತ್ರಿ ಮಂಡಲ ಬೆರಗಾಗ್ಬಿಡ್ತಾರೆ. ಇಷ್ಟೊಂದು ಐಡಿಯಾ ಒಬ್ಬ ಭಿಕ್ಷಕನು ಬರುತ್ತಾ? ನಾವು ಯಾವತ್ತು ಭಿಕ್ಷಕ ಅಂತ ಯಾವತ್ತು ಎಕ್ಸ್ಪೆಕ್ಟ್ ಮಾಡಬಾರ್ದು ಸ್ವಾಮಿ. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಕಲೆ ಇರುತ್ತೆ. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಕಲೆ. ಈಗ ನಾವು ಹುಲ್ಕಡ್ಡಿ ಅಂತ ಬಿಸಾಕಿದ್ರೆ ಆ ಹುಲ್ಕಡ್ಡಿ ದಪ್ಪ ಸೇರಿದರೆ ಒಂದು ಮನೆ ಕಟ್ಬೋದು ನಾವು ಅದರಲ್ಲಿ, ಹೌದಲ್ವಾ? ಸೊ ಹಾಗೆ ಸೊ ಅವಕಾಶ ಬಂದಾಗ ನಾವು ಉಪಯೋಗ ಮಾಡ್ಕೊಳ್ಬೇಕು. ಅವಕಾಶ ಬಂದಾಗ ನಾವು ಉಪಯೋಗ ಮಾಡ್ಕೊಂಡ್ರೆ ಸೊ ನಮ್ಮನ್ನು ಸಕ್ಸಸ್ಫುಲ್ ಪರ್ಸನ್ ಅಂತ ಕರೀತಾರೆ. ಸೊ ಎಲ್ಲರಿಗೂ ನಿಮಗೂ ಒಂದು ಅವಕಾಶ ಬರುತ್ತೆ. ಸೊ ಆ ಅವಕಾಶನ ಯಾವತ್ತೂ ಮರಿಬೇಡಿ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಸೊ ನಿಮ್ಮ ಲೈಫಲ್ಲಿ ದೊಡ್ಡ ಅಚೀವ್ಮೆಂಟ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.